ಅಮ್ಮ ನಾನು ನಮ್ಮೂರಿಗೆ ಹೋಗ್ತೀನಮ್ಮ. ಹೋಗ್ಬಂತ ಹೇಳಮ್ಮ ಸುಗುಣ. ಒಂದೆರಡು ದಿನ ಇದ್ದು ಮನೆ ಬೇರೆ ಸೇನಕ್ಕಿಲ್ವಲ್ಲ, ಅಲ್ಲ ರಕ್ತ ಇಲ್ಲ ಅಂತ ಹೇಳೋರಲ್ಲ ಡಾಕ್ಟ್ರು. ಒಂದೆರಡು ದಿನ ಹೋಗ್ಬಂತ ಹೇಳು. ಸುಮ್ಮನೆ ಹೋಗಿ ಅಲ್ಲಿ ಇನ್ನೇನು ಮಾಡ್ತೀಯಾ, ಇನ್ನೂ ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ. ಒಂದೆರಡು ದಿನ ಇದ್ದು ಹೋಗ್ಬಂತೆ. ಇಲ್ಲ ಕಣಮ್ಮ, ಇಲ್ಲ ನೀನು ನೋಡ್ಕೊಂಡಿರೋಕ್ಕಾಗಲ್ಲ. ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಇಲ್ಲಿ ನನ್ನ ಕಣ್ಣೆದ್ರಿಗೆ ನೋಡ್ಕೊಂಡಿರೋಕ್ಕಾಗಲ್ಲ. ಕಣ್ಣಿ ಮರಿಯಾಗಿ ಇದ್ಬಿಟ್ರೆ ಏನೂ ಅನ್ಸೋದಿಲ್ಲ ಮನಸ್ಸಿಗೆ. ಸುಮ್ಮನೆ ಹೆಂಗೋ ಇದ್ಬಿಡ್ಬೋದು ಅತ್ಲಾಗೆ. ಕಣ್ಣಿ ಮರಿಯಾಗಿ ಎಲ್ಗ ನಮ್ಮ ಊರಿಗೆ ಹೋಗ್ಬಿಡ್ತೀನಿ ಕಣಮ್ಮ, ಅಲ್ಲೇ ಇರ್ತೀನಿ ನಾನು. ಅವ್ರ ಸವಸಕ್ಕೂ ಹೋಗಲ್ಲ, ಅವ್ರ ಸುದ್ದಿಗೂ ಹೋಗಲ್ಲ, ಯಾರ ಸುದ್ದಿಗೂ ಹೋಗಲ್ಲ. ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಉಣ್ಕೊಂಡು ಏನನ್ನ ಕೆಲ್ಸಕ್ಕೆ ಹೋಗ್ಕೊಂಡಿರ್ತೀನಿ ಕಣಮ್ಮ. ನಾನು ಇಲ್ಲಿ ಇರೋಕ್ಕಾಗಲ್ಲ ಕಣಮ್ಮ. ನನಗೆ ಹೊಟ್ಟೆ ಉರಿದೋಗುತ್ತೆ, ನೋಡಿದ್ರೆ ಸಿಟ್ಟು ಬರುತ್ತೆ. ಆ ಸಿಟ್ಟು ಕಂಟ್ರೋಲ್ ಮಾಡ್ಕೊಂಬಕ್ಕಾಗಲ್ಲ ನನಗೆ. ಅದಕ್ಕೋಸ್ಕರ ಈ ಕಣ್ಣೆದ್ರಿಗಿಲ್ಲ ಅಂತಂದರೆ ಹೆಂಗನೋ ನೋಡಲಿಲ್ಲ ಅಂದರೆ ಹೆಂಗೋ ಸುಮ್ಮನೆ ನೆಮ್ಮದಿಯಾಗಿರ್ಬೋದು ಅತ್ಲಾಗಿ. ಸುಮ್ಮನೆ ಹೋಗ್ತೀನಿ ಅಲ್ಗೇನೆ. ಬಿಟ್ಟು ಬರಮ್ಮ, ನಾಳೆ ಕರ್ಕೊಂಡೋಗಿ. ಸರಿ ಆಯ್ತು ಹೇಳಿ ಫೋನ್ ಮಾಡಿತ್ತು. ಆವಾಗಲೇ ಆಲೇನಿ ಕೈಯ ಫೋನ್ ಮಾಡಿತ್ತು. ನಾನು ಹಂಗಂದು ಹಿಂಗೆಲ್ಲ ಹತ್ಕೊಳಕ್ಕ ಅಂತ ಅದಕ್ಕೆ ನೋಡಿ ಹೇಳಿವಿ. ಕೇಳಲಿಲ್ಲ ಸುಗುಣ. ಅವಕ್ಕೆ ಕನಸ್ನಾಗೂ ಹಂಗೆ ಆಗಿತ್ತಂತೆ ಸುಗುಣ. ಹಿಂಗೆ ಆಗಿತ್ತು. ಅವನು ಮನೆ ಕರ್ಕೊಂಬಂದಿದ್ದ ಅವಳನ್ನ, ನೀನು ಸಣ್ಣ ಸೊಸೆ ಅಂತ ಹೇಳಿ ಕರ್ಕೊಂಬಂದಿದ್ದ. ನನಗೆ ಕನಸ್ನಾಗೆ ಹಂಗೇನೆ ಬೆಚ್ಚಿ ಬಿದ್ದಂಗೆ ಆತವತ್ತು ಅಂತ ಹೇಳ್ತು. ನಮ್ಮ ಅವತ್ತೆ ನನಗೆ ಒಂದಿನ ಫೋನ್ ಮಾಡಿ ಹೇಳ್ತು, ಹಿಂಗೆ ಆತ್ ಕಣೆ ಸುಗುಣ ಅಂತ ಹೇಳಿ. ನಾನು ನೀನು ಹೇಳಿದೀಯಾ ಇಲ್ಲದ್ದೆಲ್ಲ ನಾವು ಹುಟ್ಟಿಸ್ಕೊಂಡು ಹಿಂಗೆ ಮಾತಾಡಬೇಡ ಕಣತೆ ಅಂತ ಹೇಳಿ ನಾನು ಅವತ್ತೆ ಮೇಲೆ ಸಿಟ್ಟಾದೆ. ಒಂದೊಂದು ಕನಸು ನಿಜ ಆಗ್ತಾವೆ ಕಣಮ್ಮ ಸುಗುಣ. ಕನಸು ಬಿದ್ದವು ಹೆಂಗೆ ಏನು ಹೆಂಗೆ ಆಗ್ತವೆ ಅಂತ ಹೇಳೋಕ್ಕಾಗಲ್ಲ, ನಿಜ ಆಗ್ತವೆ. ಅದಕ್ಕೇನೆ ಒಂದಿಟ್ಟು ಯಾರನ್ನ ಹೇಳೋದ ಒಂದಿಟ್ಟು ಹೊರ್ತ್ಕೋಬೇಕು. ಅವತ್ತು ನಿಮ್ಮ ಅತ್ತೆ ಹೇಳಿದಾಗ ಒಂದಿಟ್ಟು ನೀನು ಎಚ್ಚರಿಕೆ ತಾಂಡಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಬಿಡು. ಇವಾಗ ಅಡುಗೆ ಮಾಡ್ತಾಯಿದ್ನಿ, ದೋಸೆ ಮಾಡಿ ಬೀಟ್ರೋಟ್ ಪಲ್ಯ ಮಾಡ್ತೀನಿ. ಏನು ಅಂತೆ ಎಲ್ಲನ ತರಕಾರಿ ಸೊಪ್ಪು ಅದನ್ನೆಲ್ಲನ ತಿನ್ನು. ಒಂದೆರಡು ದಿನ ರಕ್ತ ಇಲ್ಲ ಅಂತ ಹೇಳವ್ರೆ, ರಕ್ತ ಬೇರೆ ಆಯ್ತೇವರಲ್ಲ. ಅದಕ್ಕೇನೆ ಹೋಗೋಣ, ನಾಳೆಗೆ ಹೋಗೋಣ. ಹೋಗಿ ನಾನು ಬಿಟ್ಟು ಬರ್ತೀನಿ. ಚೈತ್ರ ಇರ್ತಾಳೆ, ಹೇಳ್ತೀನಿ ಒಂದಿಟ್ಟು ನೋಡ್ಕೊಳಮ್ಮಿತ್ಲಾಗೆ ಅಂತ ಹೇಳಿ. ಹಂಗೆ ನೇ ಮಾಡೋಕ್ಕಾಗುತ್ತೆ. ಉಣ್ಣು ಮಂತಿ ದೋಸೆ ಮಾಡ್ತೀನಿ. ನನಗಂತೂ ಸಿಟ್ಟೆ ಬತ್ತೈತೆ ಕಣಮ್ಮ ಅವಳು ನೆನೆಸ್ಕೊಂಡ್ರೆ. ಏನು ಮಾಡೋಕ್ಕಾಗಲ್ಲ ಕಣಮ್ಮ. ಎಂಥದನ ಆಯ್ತು, ಒಂದು ಮಗು ಆಗಿದ್ರತ್ತ ಅದ್ರ ಮಕ್ಕ ನೋಡ್ಕೊಂಡು ಆದ್ರೂ ನೋವುಗಳು ಮಾರಿಬೋದಾಯಿತು. ಇವಾಗ ಗಂಡ ಅಂತನಾದ್ರೂ ಎಂಥದನ ಆಯ್ತು, ಒಂದು ಹೆಣ್ಣು ಒಂದು ಗಂಡ ಒಂದು ಮಕ್ಕಳಿದ್ರೆ ನಮ್ಮ ಅಂದರೆ ಆ ನೋವೆಲ್ಲ ಮರ್ತೋಗುತ್ತೆ. ಏನು ತಲೆಯಕ್ಕೆ ಬರೋದಿಲ್ಲ, ಏನಿಲ್ಲ. ಏನು ಮಾಡೋಣ, ಬಿಡು. ಹಿಂಗೆ ಆಯಿತು, ಏನು ಮಾಡೋಕ್ಕಾವತ್ತು. ಮಕ್ಕಳಿಲ್ಲ ಅಂದರೆ ಅಷ್ಟೇ ಹೋಯ್ತು. ಸುಮ್ಮನೆ ನೆಮ್ಮದಿಗಿರೋದು ನೋಡಿಕೆ ಅಷ್ಟೇ. ಈ ಮಕ್ಕಳಿಲ್ದಾರೆ ಎಷ್ಟು ಜನ ಇರಲ್ಲ, ಮಕ್ಕಳಿಲ್ದಾರೆ ಸಾವಿರಾರು ಜನ ಇದ್ದಾರೆ, ನೀನು ಒಬ್ಬಳೇ ಅಲ್ಲ. ಏನು ಮಾಡೋಕ್ಕಾವ, ದೇವ್ರು ಕೊಟ್ಟು ಕಿತ್ಕೊಂಡ. ಬಿಡು, ಸುಮ್ಮನಿರು, ತಲೆ ಕೆಡಿಸಬೇಡ. ಬಂದ ಮನೆಯಾಳ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಾಯಿತ್ತು. ಸಂತೋಷ ಉಲ್ಲಾಸ ಸಂತೋಷ ಏನೇ ಬರಲಿ ಜೊತೆಯಾಗಿ, ನೀನೆ ನನ್ನ ಕತೆಯಾಗಿ, ಮೀರುವ ಬಂಧನ. ಸಂತೋಷ ಉಲ್ಲಾಸ ನೀನಿರದ ಈ ಬಾಳಲ್ಲಿ ಹೇಗೆ ನಾ ಬಾಳುವೆನೋ, ನೀ ಕೊಡುವ ಈ ಪ್ರೀತಿಯಲಿ ಜೀವನ ಸವಿಸುವೆನು. ಮನೆಯೊಳ ಇನ್ನು ಹಾಡು ಹೇಳ್ತಾನೆ. ನನ್ನ ನೋಡಿ ಅಲ್ಲ ಬೇಜಾರಾಗ್ಯವಳಲ್ಲ ಅಂಬೋದೊಂದು ಸ್ವಲ್ಪನೂ ಇಲ್ಲ. ನೋಡು, ಅವನಿಗೇನು ಸ್ವಲ್ಪನೂ ಮಾನ ಮರ್ಯಾದಿಲ್ಲ, ಹಂಗೆ ಆಡ್ತಾ ಇದ್ದಾನೆ. ಎಷ್ಟು ಬಿಟ್ಟು ಕುಕ್ಕೊಂಡಿದ್ದಾನಪ್ಪ ಇವನು. ಅಲ್ಲ ಲೋಪರ್ ನನ್ನ ಮಗ. ಅಲ್ಲ ನೋಡು, ಸ್ವಲ್ಪನೂ ಭಯ ಇಲ್ಲ, ನಾಚಿಕಿಲ್ಲ, ಮಾನಿಲ್ಲ, ಮರ್ಯಾದಿಲ್ಲ. ಅಯ್ಯಯ್ಯಪ್ಪ ದೇವ್ರೆ. ಅಯ್ಯೋ, ನನಗಂತೂ ಒಂಥರ ಅಸಹ್ಯ ಆದಂಗೆ ಆಗ್ತೈತಿ. ಇಂಥ ನನ್ನ ಗಂಡ ಅಂತ ಒಪ್ಕೊಂಡು ಇವನು ಹಾಕಿತ್ತ ಆಳಕ್ಕೆ ತಕ್ಕ ನಂಗೆ ಕುಣಿದ್ನಲ್ಲಪ್ಪ ನಾನು ಅಮ್ಮಂಗೆ ಆಗ್ತಾಯಿತ್ತು. ಮನೆ ಆಳ ಅಲ್ಲ ಹೆಂಗೆ ಹಾಡು ಹೇಳ್ತಾ ಇದ್ದಾನೆ ನೋಡು. ನನಗಂತೂ ಬಾಯಿಗೆ ಬಂದಂಗೆ ಬೈದು ಬಿಡೋಣ ಅನ್ನೋ ಸಿಟ್ಟು ಬರ್ತಾಯಿತ್ತು. ಏನು ತಾಂಡೇರಿ ಕಣಪ್ಪ, ಏನನ್ನ ತಗೊಂಡು ನನಗೆ ದೊಣಗಿನೇ ತಾಂಡು ಸರಿಯಾಗಿ ಬಿಟ್ಬಿಡೋಣ ಅನ್ನೋ ಸಿಟ್ಟು ಬರ್ತಾಯಿತ್ತೆ ನನಗೆ. ಏನನ್ನ ತಗೊಂಡತ್ಲಾಗಿ ಈಗ ಇಂಥದ್ದೆಲ್ಲ ನೋಡ್ಕೊಂಡು ಇಲ್ಲಿರ್ಬೇಕಾಗುತ್ತೆ ತಲೆನೇ. ನಾನು ಊರಿಗೆ ಹೋಗೋಣ ಅಂತ ಹೇಳ್ತಾ ನಮ್ಮ ಅಮ್ಮಗೆ. ಇದು ನೋಡೋಕ್ಕಾಗಲ್ಲ, ನನ್ನ ಕಣ್ಣೆದ್ರಿಗಂತೂ ಹೊಟ್ಟೆ ಉರಿದೋಗುತ್ತೆ. ಅಲ್ಲ ನೋಡು, ನಾಚಿಕೆ ಮಾನ ಮರ್ಯಾದೆ ಇಲ್ದಾನು. ಏನು ಸುಗುಣ ಹೊರ ಕೂತ್ಕೊಂಡು ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ಈಗ ಇಲ್ಲ ಸಿಗೋದ ಕಣಕ ಅವನು ವರ್ಷ ಸಂತೋಷ ಉಲ್ಲಾಸ ಅಂತ ಹೇಳಿ ನಾನು ಬಿಟ್ಟು ಬಂದಿರೋದಕ್ಕೆ ಅವನಿಗೆ ಸಂತೋಷ ಆಗೈತಂತೆ. ಏನೇ ಬರಲಿ ಬಾಳಿನಲ್ಲಿ ನೀನೇ ನನ್ನ ಖಾತೆಯಾಗಿ ಮೀರುವ ಬಂಧನ ಅಂತ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲ ಎಷ್ಟರ ಮಟ್ಟಿಗೆ ಇರಬೇಡ, ಇಷ್ಟೊಂದೆಲ್ಲ ಹಾಡು ಹೇಳ್ಕೊಂಡು ಮುಂದುವರೆದಿದ್ದಾನೆ ಅಂತಂದರೆ ಇವನೆಷ್ಟು ಮೀರಿರಬೇಡ ಹೇಳಕ್ಕ.
ಅಲ್ಲ ಅದಕ್ಕೆ ಮತ್ತೆ ನಾನು ನಮ್ಮೂರಿಗೆ ಹೋಗೋಣ ಅಂತ ಇದೀನಿ, ಕಣ್ಣಿಲ್ಲ ಕೈ ಸುಮ್ಮನೆ. ಹೋಗು ಸುಮ್ಮನೆ, ಇಲ್ಲಿ ಕಣ್ಣೆದ್ರಿಗಿದ್ರೆ ನೋಡ್ಕೊಂಡು ಒಟ್ಟು ಉರಿತೈತೆ, ಇರೋಕ್ಕೂ ಆಗಲ್ಲ, ಒಟ್ಟು ಊಟ ಸೇರಲ್ಲ, ಏನಿಲ್ಲ. ಕಣ್ಣೆದ್ರಿಗಿಲ್ಲ ಅಂದ್ರೆ ನೋಡಲಿಲ್ಲ ಅಂದರೆ ಇವರು ಸುಮ್ಕಿರ್ತಾರೆ, ನೀನು ಸುಮ್ಮನೆ ಇರ್ತೀಯ. ಸುಮ್ಮನೆ ಹೋಗಲ್ಲ ಏನನ ಮಾಡ್ಕೊಂಡು ಕೆಲಸ ಗಿಸನ ಎಲ್ಲರ ತಗೋ ಸೆನಕ್ಕಿರೋದು ಕಲ್ ಕೈಯನ್ನು ಬಿಸಾಕ್ಯಂಡು ಅಷ್ಟೇನೆ. ತಲೆ ಕೆಡಿಸೇ ಬಿಡಿಲ್ಲ, ಕಣ್ಣೆದ್ರಿಗಿದ್ರೆ ನೋಡ್ಕೊಂಡು ಇರೋಕ್ಕಾಗಲ್ಲ, ಹೊಟ್ಟೆ ಉರ್ದೋಗುತ್ತೆ. ಯಾರಿಗೇ ಆಗಲಿ ಇವಟ್ಟೆ ತಲೆ ಕೆಡಿಸ್ಕೋಬಾರ್ದು ಅಂತ ಇದ್ರೂ ತಲೆ ಕೆಟ್ಟೋಗುತ್ತೆ. ಎಲ್ಲನ ಇವಾಗ ನಮ್ಮೂರಾಗಿಲ್ಲ ಅಕ್ಕಪಕ್ಕದಗಳವರು ನಮ್ಮ ವೀಕ್ಷಕರು ಎಲ್ಲನ ಕಂಪ್ಲೇಂಟ್ ಕೊಡು ಅಂತಾರೆ. ಕಂಪ್ಲೇಂಟ್ ಕೊಟ್ರೆ ನಾನು ಒಬ್ಳು ಓಡಾಡ್ಬೇಕು. ಇವಾಗ ನನ್ನ ಜೊತೆಗೆ ಯಾರು ಇದ್ದಾರಕ್ಕ? ಅವ್ರು ಯಾರೂ ಇಲ್ಲ. ಸುಮ್ಮನೆ ಇಲ್ಲದೆಲ್ಲ ಟೆನ್ಷನ್ ತಾಮತ್ಕೆ ನಾನು ಸುಮ್ಮನೆ ನನ್ನ ಪಾಡಿಗೆ ನನ್ನ ಜೀವನ ಮಾಡಿದರೆ ಒಳ್ಳೇದಲ್ವೇ? ನಾನು ಕೆಲ್ಸಕ್ಕೆ ಹೋಗ್ಕೊಂಡು ಒಂದಿಷ್ಟು ಸ್ವಲ್ಪನ ಇವಾಗ ನನ್ನ ಹತ್ರನೇ ಇರೋದು. ಹೆಂಗ ದುಡ್ಡು ನನ್ನ ಹೆಸರಿಗೆ ಫಿಕ್ಸೆಡ್ ಮಾಡ್ಕೊಂಡಿದ್ನಿ. ಅವನ ಹೆಸರಿಗೆ ಏನೊಂದು 50,000 ಐತೆ ಅಷ್ಟೇ ಅಕೌಂಟ್ನಾಗೆ. ಹೆಂಗನ 3 ಲಕ್ಷ ದುಡ್ಡಿತ್ತು, ಅದನ್ನು ನನ್ನ ಹೆಸರಿಗೆ ಫಿಕ್ಸೆಡ್ ಮಾಡ್ಕೊಂಡಿದ್ನಿ. ಅದಕ್ಕೇನೆ ಇವಾಗ ಕೆಲ್ಸಕ್ಕೆ ಹೋಗ್ತಿದ್ರೆ ನಂದು ಏನು ಕುಡಿತಿದ್ರು ಒಟ್ಟೆ ಜೀವನಕ್ಕೆ ಮುಗಿಲ್ಲ ಹೇಳಿ ದುಡ್ಡೆಲ್ಲ. ಯಾತ ನಾನು ಮನೆಗೆಲ್ಲ ತರೋದಕ್ಕೂ ಅದಕ್ಕೂ ಇದಕ್ಕೂ ಮುಗಿಲ್ಲ ಹೇಳು. ಕೆಲಸಕ್ಕೆಲ್ಲ ನಾವು ಹೋಗಿ ನಾನು ಕೆಲ್ಸಕ್ಕೆ ನೋಡ್ಕೊಂತಿಲ್ಲ. ನಾನು ಕೆಲಸ ನೋಡ್ಕೊಂಡು ಸೂಪರ್ ಮಾರ್ಕೆಟ್ಗೆ ಹೋಗ್ತೀನಿ. ಅಲ್ಲಿಂದ ನಮ್ಮೂರಿಂದನೇ ಹತ್ರ ಆಗುತ್ತೆ, ಅಲ್ಲಿಂದಲೇ ಹೋಗ್ತೀನಿ ಸೂಪರ್ ಮಾರ್ಕೆಟಿಗೆ. ಒಂದೇ ತಕ್ಕೆ ಹೋಗ್ಬೇಡ ಕೆಲ್ಸಕ್ಕೂ, ಯಾಕೆ ಸುಮ್ಮನೆ ಅಂತ ಇಲ್ಲಿ ನೋಡೋದು ಇನ್ನು ಅಲ್ಲಿಂದ ನೋಡಿರಿ ಇನ್ನೂ ತಲೆ ಕೆಟ್ಟೋಗುತ್ತೆ. ಇಲ್ಲ ಸೂಪರ್ ಮಾರ್ಕೆಟ್ಗೆ ಹೋಗ್ತೀನಿ, ಅಲ್ಲಿ ಕೆಲ್ಸಕ್ಕೆ ಎಲ್ರಿ ತಕ್ಕ ಹೋಗುತ್ತೆ. ನಮ್ಮರನೇ ಅವಕ್ಕ ನಮ್ಮ ಅತ್ತೆ ಐತಲ್ಲ ಅವ್ರ ತಂಗಿ ಮಗಳು, ಅದಕ್ಕೇನೆ ಅವಕ್ಕನ ಜೊತೆಗೆ ನಾನು ಅಲ್ಲಿಂದನೇ ಹೋಗ್ತೀನಿ. ರೀತಾ ಅಂತ ಇದ್ದಾಳೆ, ಅವಳ ಜೊತೆಗೇ ಹೋಗಿ ಎಲ್ಲನ ಸುಮ್ಮನೆ ಕೆಲ್ಸಕ್ಕೆ ಹೋಗಿ ನನ್ನ ಪಾಡಿಗೆ ನಾನು 15,000 ಕೊಡ್ತಾರಂತೆ. ಮುಗಿಲೇಳು 5,000 ಮುಗಿಲೇಳು, ಇಲ್ತೀರ 10,000 ಮುಗಿಲೇಳು, ಇನ್ನು 5,000 ಉಳಿಸ್ತೀನಿ. ಉಂಡ್ಕೊಂಡು ನಿಮ್ಮದಾಗೆ ಎಲ್ಲ ತಿನ್ಕೊಂಡು ಚೆನ್ನಾಗಿರ್ತೀನಿ ಅಷ್ಟೇ, ತಲೆ ಕೆಡಿಸ್ಕೊಂಬಲ್ಲ. ಹೋಗ್ತೀನಿ, ನಮ್ಮ ಅಮ್ಮಗೆ ಹೇಳಿದ್ನಿ ಬಿಟ್ಟು ಬರಮ್ಮ ಅಂತ ಹೇಳಿ, ನಾಳೆ ಕರ್ಕೊಂಡೋಗಿ ಬಿಟ್ಟು ಬರೋ ತಮ್ಮಾಯಿ. ಸುಮ್ಮನೆ ಹೋಗ್ತೀನಿ ನನ್ನ ಪಾಡಿಗೆ ನಾನು. ಇವಾಗ ಅವ್ರಿಗೂ ಎಲ್ಲ ಸುಮ್ಮನೆ ಟೆನ್ಷನ್ ಕೊಡೋದಕ್ಕೆ ನಾನು ಒಟ್ಟು ಪೊಲೀಸ್ ಅದು ಇದು ಕಂಪ್ಲೇಂಟ್ ಅಂತ ಓಡಾಡೋದಕ್ಕೆ ನಾನು ಸುಮ್ಮನೆ ಟೆನ್ಷನ್ನು ಹೋಗಿ ಅದು ಇದು ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಓಡಾಡೋದಕ್ಕೆ ಸುಮ್ಮನೆ ನಮ್ಮ ಪಾಡಿಗೆ ನಾವಿರೋದು ಒಳ್ಳೇದು. ಸುಮ್ಮನೆ ಹಂಗೆ ಮಾಡು ಅಷ್ಟೇ. ಸುಮ್ಮನೆ ಹೋಗಿ ಸುಮ್ಮನೆ ನಿನ್ನ ಪಾಡಿಗೆ ನೀನು ದುಡ್ಕೊಂಡು ತಿನ್ನು ಅಷ್ಟೇ, ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಯೋಸ್ತೀನಿ ನಾನು ಆಡ್ತಾರೆ ನೋಡು. ಸುಮ್ಮನಲ್ಲ ಒಜ್ಜಿಗನ ಬುದ್ಧಿ ಬೇಡ್ವಿ ಹೇಳು. ಅವಳಿಗೋಸ್ಕರನ ಮಗನೂ ಗಲಾಟೆ ಮಾಡಿ ಬೆಂಗ್ಳೂರಿಗೆ ಅದೇ ಕಳ್ಸಿಳ ಒಜ್ಜಿ. ಅಲ್ಲ ದುರ್ಗಾ ಕೈಗೆ ಫೋನ್ ನಂಬರ್ ತಕೊಂಡು ಫೋನ್ ಮಾಡಿ ಹೇಳ್ತಾಡಿ. ಅವ ಅಕ್ಕ ಇನ್ನೂ ಜೋರದ್ದೆ ಅಪ್ಪ. ಅದು ಯಾಕೆ ಹಂಗೆ ಬಿಟ್ಟು ತುಂಬೋದೇ ಗೊತ್ತಾಗಲಿಲ್ಲ ಕಣ. ಬೆಂಗ್ಳೂರಿಗೆ ಹೋಗೋಂಥದ್ದಲ್ಲ, ಅವಳನ್ನೇ ಹೊರಗೆ ದಬ್ಬ ಅಂತದೇ. ಹೋಗಿ ನಾನು ಬಂದಿರೋಳು, ನೀನು ಎಲ್ಲಿರ್ಬೇಕು ಅಲ್ಲಿರು ಅಂತ ಹೇಳಿ ಹೊರಗೆ ದಬ್ಬ ಅಂತದೆ ಅಂತೆ ಅವ ಅಕ್ಕಯ್ಯ. ಯಾಕೆ ಬೆಂಗ್ಳೂರಿಗೆ ಹೋಗ್ತಂಬೋದೇ ಗೊತ್ತಾಗಲಿಲ್ಲ ಕಣ್ಣಿಲ್ಲ ಕೈ. ಅವಳು ಗಂಡ ಒಳ್ಳೆನಲ್ಲ, ಅವನು ಒದ್ದು ಕರ್ಕೊಂಡು ಹೋದ. ಬಾರಿ ಅಂತ ಹೇಳಿ ಒಜ್ಜಿ ಬೇರೆ ಹೆಂಗೆ ಆಡ್ತಿದ್ಲ. ಅದಕ್ಕೆ ಬಿಟ್ಟು ಯಾಕತ್ತ ಅಂತೇಳಿ ಒಂದಿಷ್ಟು ಸಾಲ ಬೇರೆ ಮಾಡ್ಕೊಂಡಿದ್ರು. ಅದಕ್ಕೆ ಹೋದ್ರತ್ ಬೆಂಗ್ಳೂರು ಕಳಿಕೆ ಅತ್ತ ಹೆಂಗೆ ಹತ್ಬಿಟ್ಕೊಂಡು ತಿಮ್ಮನ ಇವಳು ಹೆಂಗನ ಮಾಡ್ಕೊಂಡಿಲ್ಲ ಹಾಳಾಗಿ ಹೋಗ್ಲಿ ಅಂತ ಹೇಳಿ ಅದಕ್ಕೆ ಸುಮ್ಮನೆ ಬಿಟ್ಟು ಅದೇ ಹೋದ್ರತ್ತ. ನಾನು ಅದಕ್ಕೆ ಹೆಂಗೆ ಅನ್ಕೊಂತಿದ್ದೆ, ಅಲ್ಲ ಅವ ಅಕ್ಕ ನೋಡಿದ್ರೆ ಜೋರಾಗಿರೋದೆ, ಅದು ಹೆಂಗೆ ಬಿಡೋದಕ್ಕೆ ಸಾಧ್ಯ, ಯಾಕೆ ಹಿಂಗೆ ಆತು ಅಂತ ಅನ್ಕೊಂತಿದ್ದೇನಿಲ್ಲ ಕೈ ನಾನು. ನಿಜವಾಗ್ಲೂ ಅವ ಅಕ್ಕ ಏನೇನು ಅಂಥದ್ದಲ್ಲ ಏನಿಲ್ಲ, ಹೆಂಗೆ ಬಿಟ್ಟೋತು. ಬಿಡಪ್ಪ ಮೆತ್ತನರಾಗಿದ್ದರೆ ಮೆತ್ತಂದು ಅನ್ಬೋದಾಗಿತ್ತು. ಅವ್ರ ಫೋನ್ ನಂಬರ್ ಐತೆ, ಅವ್ರ ಅಣ್ಣನ ಹೇಳ್ತಿದ್ದು ಫೋನ್ ನಂಬರ್ ತಗೊಂಡು ಫೋನ್ ಮಾಡ್ತೀನಿ. ಫೋನ್ ಮಾಡಿ ಯಾಕಪ್ಪ ಫಸ್ಟ್ ಅವಳನ್ನ ಹೊರ ಕೇಳಿ ಅಂತ. ಮನೆ ಇರೋದಕ್ಕೆ ಇವರಿಬ್ಬರು ಆಟ ಆಡ್ತಾ ಇದ್ದಾರೆ, ಮನೆ ಇಲ್ಲಾಂದರೆ ಎಲ್ಲಿಗೆ ಹೋಗ್ತಾರೆ. ಅದಕ್ಕೆ ಅಕ್ಕಗೆ ಫೋನ್ ಮಾಡಿ ಫಸ್ಟ್ ಹೇಳಿ ಹೊರ ಕೇಳಿಸ್ತೀನಿ ಅವಳನ್ನ. ಎಲ್ಲ ನಾನು ಅಲ್ಲೇ ಇಟ್ಕೊಂಡು ಮಾಡ್ತೀನಿ, ಇಲ್ಲಂತೂ ಕಣ್ಣೆದ್ರಿಗೆ ನಾನು ಇರೋದಿಲ್ಲ, ಅಲ್ಲೇ ಇರ್ತೀನಿ. ಅಲ್ಲೇ ಇಟ್ಕೊಂಡು ಎಲ್ಲ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಸುಗುಣ ಅಂತ, ಹೊಸ ಅಂತಕ್ಕೆ ಬರಲಿಲ್ಲ ಅಂತಂದರೆ ನನ್ನ ಸುಗುಣ ಅಂತ ಕರಿಬೇಡ್ರಿ. ಅವನಾಗಿ ಅವ್ನು ಹುಡಿಕೊಂಡು ಬರ್ಬೇಕು ನನ್ನ ಹತ್ರ. ಸುಗುಣ ನಿನ್ನ ಬಿಟ್ಟರೆ ನನಗೆ ಗೊತ್ತಿಲ್ಲ, ಅವಳು ಮೋಸ ಮಾಡಿದ್ಲು, ಅವಳು ಒಳ್ಳೆವಳಲ್ಲ, ಅವಳು ತಾಟ್ಕಿತ್ತಿ ಅಂತ ಹೇಳಿ ಬರಬೇಕು ನನ್ನ ಹತ್ರ. ಹಂಗಾಗಲಿಲ್ಲ ಅಂದರೆ ನೋಡ್ರಿ ಹಂಗೆ ಮಾಡೇ ಮಾಡ್ತೀನಿ. ರೀತಾಕ್ಕನ ಜೊತೆಗೆ ಹೋಗ್ತೀನಿ ಕೆಲಸಕ್ಕೆ. ರೀತಾ ಕರ್ಕೊಂಡು ಹೋಗು ನೀನೇ ನನಗೆ ಇವಾಗ ಅಕ್ಕಯ್ಯ ಅಂತ ಹೇಳಿ. ನನಗೆ ಇವಾಗ ರೀತಕ್ಕ ಇದ್ದಂಗೆನೆ, ರೀತಾ ಅಂತ ಕರೆಯಲ್ಲ. ಇವಾಗ ನನಗೆ ಎಷ್ಟು ಸಹಾಯ ಮಾಡೈತೆ ನಿಜವಾಗ್ಲೂ. ಅದನ್ನೆಲ್ಲ ನೋಡಲಿಲ್ಲ ಅಂದ್ರೆ ನನಗೆ ಇನ್ನೂ ಗೊತ್ತಾಗ್ತಾ ಇರಲಿಲ್ಲ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.